ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಬಂದು ಫಿಸಿಕ್ಸ್ನಲ್ಲಿ ಯಾರು ಔಟ್ ಆಫ್ ಔಟ್ ತೊಗೊಂಡಿದ್ದಾರೆ ಅವ್ರನ್ನ ಆನ್ಸರ್ ಶೀಟ್ ತೋರಿಸ್ತಾ ಇದ್ದೀನಿ ಫುಲ್ಲು. ಅವ್ರು ಯಾವ ಥರ ರೈಟ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲನೇಷನ್ ಮಾಡ್ತಾನೆ. ವೀಡಿಯೋ ಕೊನೆ ತನಕ ನೋಡಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವೇನಾದ್ರು KCET ಹಾಗೂ ಇಂಜಿನಿಯರಿಂಗ್ ಓದಿದ್ರೆ ಈ ಚಾನಲ್ ಮಾತ್ರ ನೀವು ನೆನ್ಪಿಟ್ಕೊಂಬಿಡಿ. ಈ ಚಾನಲ್ನ ನಿಮಗೆ ಬೇಕಾಗುತ್ತೆ ಮುಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಡೈರೆಕ್ಟಾಗಿ ಕ್ವಶನ್ ಪೇಪರ್ ನೋಡ್ಕೊಳ್ತಾ ಹೋದರೆ ಫಿಸಿಕ್ಸು ಲಾಸ್ಟ್ ಇಯರಿಂದಿದು. ಫಸ್ಟ್ ಪೇಜಲ್ಲಿ ಬರೀ ಇದು ಎವ್ಯಾಲ್ಯೂಯೇಟರ್ ಮಾಡುವಂಥದ್ದು, ನೀವೇನು ಮಾಡುವಂಥದ್ದಿಲ್ಲ. ಫಸ್ಟ್ ಪೇಜಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಈ ಕಡೆ ಒಂದೇ ಪಾರ್ಟ್ ಎ 15 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ನಿಮಗೆ ಗೊತ್ತಿರ್ಬೋದು. ಸೊ ಪಾರ್ಟ್ ಎಯಲ್ಲಿ ನೋಡಿ ಅವರು ಎಷ್ಟು ಚೆನ್ನಾಗಿ ಪಾರ್ಟ್ ಎ ಅಂತ ಹಾಕಿದ್ದಾರೆ, 1 ಅಂತ ಹಾಕಿದ್ದಾರೆ, ನೋಡ್ಬೋದು ಇಲ್ಲಿ. ಅವರು ಕ್ವಶನ್ ನಂಬರ ಔಟ್ಸೈಡ್ ದ ಲೈನ್ ಹಾಕಿರುವಂಥದ್ದು. ನೀವು ಒಳಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅದು. ಸೊ ನೀವು ಹೊರಗಾಗಿ ಆನ್ಸರ್ ಬರೀರಿ. ಸೊ ನೀವು ಆನ್ಸರು ಆ್ಯಂಡ್ ಆಪ್ಷನ್ ಎರಡೂ ಬರೀಬೇಕು. ಆ್ಯಕ್ಚುಲಿ ನೀವು ಆಪ್ಷನ್ನು ಬರೀ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡೋಲ್ಲ. ಸೊ ನೋಡಿ ಇವರೆಲ್ಲ ಕರೆಕ್ಟ್ ಆನ್ಸರ್ ಬರೆದಿದ್ದಾರೆ. 1 by 1 ಲೈನ್ ಬಿಟ್ಟು ಬರೆದಿರುವಂಥದ್ದು. ಎಷ್ಟು ನೀಟಾಗಿದೆ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡಿ, ಎಸ್ಪೆಷಲಿ ಫಸ್ಟ್ ಫ್ಯೂ ಪೇಜಸ್ಸು. ಯಾಕಂದರೆ ಫಸ್ಟ್ ಫ್ಯೂ ಪೇಜಸ್ಸೇ ನಿಮ್ಮ ಕ್ವಶನ್ ಪೇಪರ್ ಆನ್ಸರ್ ಶೀಟ್ನ ನಿರ್ಧಾರ ಮಾಡುವಂಥದ್ದು. ಸೊ ನೆಕ್ಸ್ಟ್ ಬಂದು ಇವು ಕೂಡ ಮಲ್ಟಿಪಲ್ ಚಾಯ್ಸ್ ಇದೆ ನೋಡಿ. ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ ಇವರು ಬರೀ ಆನ್ಸರ್ ಬರೆದಿದ್ದಾರೆ. ನೀವು ಕ್ವಶನ್ ಬರೆಯುವಂಥ ಅಗತ್ಯ ಇಲ್ಲ, ಡೈರೆಕ್ಟ್ ಆನ್ಸರ್ ಬರ ನಡೆಯುತ್ತೆ. ಸೊ ಇಲ್ಲಿ ಓಮ್ಸ್ ಲಾ ಬರೆದಿರುವಂಥದ್ದು. ಇಲ್ಲಿ ಆ್ಯಕ್ಚುಲಿ 4 ಪಾಯಿಂಟ್ಸ್ ಬರೀಬೇಕು. ಸೊ ಇವರು 3 ಪಾಯಿಂಟ್ಸ್ ಬರೆದಿದ್ದಾರೆ. ಆದರೂ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋದ್ರಿಂದ ಪಕ್ಕಾ ಪಾಯಿಂಟ್ಸ್ ಬರೆದಿರೋದ್ರಿಂದ ಔಟ್ ಆಫ್ ಕೊಟ್ಟಿರೋವಂಥದ್ದು. ನೀವು 2 ಮಾರ್ಕ್ಸ್ ಕ್ವಶನ್ನಿಗೆ 4 ಪಾಯಿಂಟ್ಸ್ ಬರೆದ್ಬಿಡಿ, ಸ್ವಲ್ಪ ಸೇಫರ್ ಸೈಡ್ ಇರೋದು ಅಂದರೆ. ಇಲ್ಲ 3 ಪಾಯಿಂಟ್ಸ್ ಬರೆದ್ರು ಕರೆಕ್ಟಾಗಿ ಆನ್ಸರ್ ಇತ್ತು ಅಂದರೆ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದೇ ರೀತಿ ಲರೆನ್ಸ್ ಫೋರ್ಸ್, ಇದು ಇಂಪಾರ್ಟೆಂಟ್ ಕ್ವಶನ್ನು. ಇವೆಲ್ಲ ಅವರು ನೋಡ್ತಾ ಇರ್ಬೋದು. ಅದು ಎಕ್ಸ್ಪ್ಲನೇಷನ್ ಮಾಡಿರುವಂಥದ್ದು. ಕ್ಯೂ ಅಂದ್ರೇನು, ಇ ಅಂದ್ರೇನು, ವಿ ಅಂದ್ರೇನು, ಬಿ ಅಂದ್ರೇನು, ಇದು ಮುಖ್ಯ ಆಗುತ್ತೆ. ಇದು ಬರೀಲೇಬೇಕು, ಇದಕ್ಕೆ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ಲೆನ್ಸ್ ಲಾ ಇದೆ, ಇಂಪಾರ್ಟೆಂಟ್ ಕ್ವಶನ್ನು. ಯೂಸ್ ಮೈಕ್ರೋವೇವ್ಸ್ ನೋಡ್ತಾ ಇರ್ಬೋದು ಅವರು ಎಷ್ಟು ಇಂಪಾರ್ಟೆಂಟಾಗಿ 25 ಎಷ್ಟು ಚೆನ್ನಾಗಿ ಬರೆದಿರೋವಂಥದ್ದು. ಕ್ವಶನ್ ನಂಬರ್ ಹಾಕಿರೋವಂಥದ್ದು. ಮೇಲೆ ಯೂಸ್ ಆಫ್ ಮೈಕ್ರೋವೇವ್ಸ್ ಅಂತ ಹಾಕಿ ಅಂಡರ್ಲೈನ್ ಮಾಡಿ 1 by 1 ಸೆಂಟೆನ್ಸ್ ಬರೆದಿರುವಂಥದ್ದು. ಈ ಥರ ನೀಟ್ನೆಸ್ನ ಮೇಂಟೈನ್ ಮಾಡಬೇಕು, ಆವಾಗೇ ನಿಮ್ಮ ಇಂಪ್ರೆಷನ್ ಬರೋದು ನಿಮ್ಮ ಕ್ವಶನ್ ಪೇಪರ್ ಮೇಲೆ. ಇಲ್ಲಿ 3 ಮಾರ್ಕ್ಸಿಗೆ ಬರೋದಾರೆ ಕ್ವಶನ್ ನೋಡ್ತಾ ಇರ್ಬೋದು ಅವರು ಎಷ್ಟು ಚೆನ್ನಾಗಿ ಬರೆದಿರುವಂಥದ್ದು, ಅಂಡರ್ಲೈನ್ ಮಾಡಿರೋವಂಥದ್ದು. ಹ್ಯಾಂಡ್ ರೈಟಿಂಗ್ ಸೂಪರ್ ಇದೆ. ಕಂಡೀಷನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅದು ಎಷ್ಟು ಚೆನ್ನಾಗಿ ಕ್ವಶನ್ ಯಾವುದು ಅಂತ ಬರೆದಿರುವಂಥದ್ದು, ಆನ್ಸರ್ ಬರೆದಿರುವಂಥದ್ದು ಕರೆಕ್ಟ್ ಇದೆ. ಡಯಾಗ್ರಾಮ್ಗಳು ಮಾತ್ರ ಸೂಪರಾಗಿ ಬರೆದಿರುವಂಥದ್ದು. ಡಯಾಗ್ರಾಮ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು 35 ಕ್ವಶನ್ನು ಆಟೋಮಿಕ್ ಥಿಯರಿ ಮೇಲೆ ಇರುವಂಥದ್ದು ಕ್ವಶನ್ಸು. ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಇದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನು. ನಿಮಗೇನು ಒಂದು ಇಂಪಾರ್ಟೆಂಟ್ ಇರುತ್ತೆ ಡಿರೈವೇಷನಲ್ಲಿ ಅಂದರೆ ಬರೀ ಈಕ್ವೇಷನ್ ಬರೀ ಮಾರ್ಕ್ಸ್ ಕೊಡ್ತಾರಾ ಅಂತ. ಸೊ ಈಕ್ವೇಷನ್ ಬರೀ ನೀವು ಔಟ್ ಆಫ್ ಔಟ್ ತೊಗೊಳ್ಳೋವಂಥದ್ದು ಕಷ್ಟ ಆಗುತ್ತೆ ಸ್ವಲ್ಪ. ಸೊ ನೀವು ಎಕ್ಸ್ಪ್ಲನೇಷನ್ ಸ್ವಲ್ಪ ಬರೀಬೇಕಾಗುತ್ತೆ. ಇವರು ನೋಡ್ತಾ ಇರ್ಬೋದು 5 ಮಾರ್ಕ್ಸ್ ಕ್ವಶನ್ ಎಕ್ಸ್ಪ್ಲನೇಷನ್ ಬರೆದಿರುವಂಥದ್ದು. ಇಲ್ಲಿ ಕ್ಯೂ ಅಂದ್ರೇನು, ಕ್ಯೂ ಡ್ಯಾಶ್ ಅಂದ್ರೇನು, ಪಿ ಅಂದ್ರೇನು, ಎಷ್ಟು ಡಿಸ್ಟೆನ್ಸ್ ಇದೆ, ಏನಂತಾರೆ ಅದಕ್ಕೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಬರೆದಿರುವಂಥದ್ದು. ಸೊ ಅದಕ್ಕೆ ಅವರು 5 out of 5 ಬರೆದಿರುವಂಥದ್ದು. ಸೊ ನೀವೇನಾದರೂ ಇವಾಗ ಪ್ರಿಪೇರ್ ಆಗ್ತಾಯಿದ್ರೆ ನೀವು ಈಕ್ವೇಷನ್ ಮೇಲೆ ಗಮನ ಹರಿಸಿ. ಸೊ ನೀವು ಏನಾದರೂ ಮೊದಲಿಂದ ಪ್ರಿಪೇರ್ ಆಗಿದ್ರೆ ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ಬರೀರಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಡಯಾಗ್ರಾಮ್ ಕರೆಕ್ಟಾಗಿ ನೋಡ್ಕೊಂಬಿಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಈ ಎಸ್ಪೆಷಲಿ ಡಯಾಗ್ರಾಮ್ನಲ್ಲಿ ಈ ಬ್ಯಾಟ್ರಿ ಕರೆಕ್ಟಾಗಿ ಬರೆಯುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ತಪ್ಪಾದರೆ ಕಷ್ಟ ಆಗುತ್ತೆ, ನೋಡ್ಕೊಂಬಿಡಿ. ಈ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟು. ವೇವ್ಸ್ ಇದೆ, 3 ವೇವ್ಸ್ ಕರೆಕ್ಟಾಗಿ ಬರೀಬೇಕು. ಕರೆಕ್ಟಾಗಿ ಬರೀ ಎಕ್ಸ್ಪ್ಲನೇಷನ್ ಕೂಡ ಬರೀರಿ ಅದ್ರ ಮೇಲೆ. ಆಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಫಿಸಿಕ್ಸಲ್ಲಿ ಸ್ವಲ್ಪ ಟಫ್ ಆಗೋದೇ ನಿಮಗೆ ಪ್ರಾಬ್ಲಮ್ಸು. ಬಿಕಾಸ್ ನಮಗೂ ಕೂಡ ಲಾಸ್ಟ್ ಇಯರ್ ಸ್ವಲ್ಪ ಟಫ್ ಬಂದಿತ್ತು ಕ್ವಶನ್ ಪ್ರಾಬ್ಲಮ್ಸಲ್ಲಿ. ಸೊ ಪ್ರಾಬ್ಲಮ್ಸ್ಗಳು ನೀವು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಇದಕ್ಕೆ ಯಾವ್ಯಾವ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಮಿಸ್ ಮಾಡ್ಕೊಬೇಡಿ. ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮರಿಬೇಡಿ. ನೋಡ್ತಾ ಇರ್ಬೋದು ನೀವು ಇದರಲ್ಲಿ ನೋಡಿ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು ಈಕ್ವೇಷನ್ನ. ಸೊ ಆ್ಯಕ್ಚುಲಿ ಇದು ಇಂಪ್ರೆಷನ್ ಇದೆ. ಸೊ ನೋಡ್ತಾ ಇರ್ಬೋದು ಎಲ್ಲ ಕ್ವಶನ್ ಅಟೆಂಡ್ ಮಾಡಿರೋವಂಥದ್ದು, ಎಲ್ಲ ಪ್ರಾಬ್ಲಮ್ ಅಟೆಂಡ್ ಮಾಡಿರೋವಂಥದ್ದು. ಒಂದು ತಪ್ಪಾದರೂ ಕೂಡ ಇನ್ನೊಂದರಲ್ಲಿ ಕರೆಕ್ಟಾಗಿ ಆಗಿರೋವಂಥದ್ದು. ಸೊ ನೋಡ್ತಾ ಇರ್ಬೋದು ಇವರು ಕೊನೆ ಎಕ್ಸ್ಟ್ರಾ ಕ್ವಶನ್ ಬರೆದಿರುವಂಥದ್ದು. ನಾವೇನು ಹೇಳೋದು ಏನಂದರೆ ಫಿಸಿಕ್ಸಲ್ಲಿ ನಿಮಗೆ ಟೈಮ್ ಉಳಿಯುತ್ತೆ.
ಸೊ ನೀವು ಕೊನೆಗೆ ಎಕ್ಸ್ಟ್ರಾ ಕ್ವಶನ್ ಕೂಡ ಅಟೆಂಡ್ ಮಾಡೋ ಬನ್ನಿ, ಸುಮ್ಮನೆ ಬಿಟ್ಟು ಬರಬೇಡಿ. ಯಾರಿಗೆ ಗೊತ್ತು ನೀವು ಬರೆದಿರೋವಂಥದ್ದೇ ತಪ್ಪಾಗಿರ್ಬೋದು, ಸುಮ್ಮನೆ ಕೊನೆಗೆ ಬರೆದಿರೋವಂಥದ್ದೇ ಕರೆಕ್ಟಾಗಿರ್ಬೋದು. ಸೊ ಯಾವುದು ಕ್ವಶನ್ ಬಿಟ್ಬೇಡಿ, ಟೈಮ್ ಇದ್ದರೆ ಎಲ್ಲದು ಬರೀರಿ. ಇವರೆಲ್ಲ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡುವಂಥದ್ದು ನೋಡಿ, ಎಕ್ಸ್ಟ್ರಾ ಅಂತ ಹಾಕಿರುವಂಥದ್ದು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಎಜುಕೇಷನ್ ವೀಡಿಯೋಗಳಿಗೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.